ಇವನೊಬ್ಬ ಒಳ್ಳೆ ಕಲಾವಿದ, ಇವನ್ ಕೆಪಾಸಿಟಿ ಅಂತ ಪ್ರೂವ್ ಮಾಡ್ಕೊಳಕ್ಕೆ ನಂಗೆ ಸ್ಮಾಲ್ ಸ್ಕ್ರೀನ್ ಸಿಕ್ತು. ಅದ್ರ ನಂತರ ಪ್ರಯತ್ನಗಳು ನಡೀತಾನೆ ಇತ್ತು. ನಾನು ಸಿನಿಮಾ ಹೀರೋ ಆಗಬೇಕು ಅಂತ ತುಂಬ ವರ್ಷ ಕನಸಿತ್ತು. ಎವ್ರಿ ಟೈಮ್ ನಾನು ಬಂದು ಪ್ರಯತ್ನ ಮಾಡ್ತಾ ಇದ್ದೆ, ಸೋಲು ಕಾಣ್ತಾ ಇದ್ದೆ. ಬಟ್ ತುಂಬ ವರ್ಷ ಆದಮೇಲೆ ಇವತ್ತೊಂದು ಒಳ್ಳೆ ಗೆಲುವು ಕಾಣ್ತಾ ಇದ್ದೀನಿ. ಹೆಮ್ಮೆ ಇದೆ ಮೇಡಮ್. ಎಸ್ ಮೇಡಮ್, ಇದಾಯ್ತು. ಇದು ನೆಕ್ಸ್ಟ್ ವೀರೇಶ್ ಹೋಗ್ತಾ ಇದ್ದೀವಿ. ವೀರೇಶ್ ಹೌಸ್ಫುಲ್ ಆಗಿದೆ, ಅಂದರೆ ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಸೊ ಇದು ಮೂಸನಲ್ಲಿ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು. ಇದೊಂದು ಮಂಗಳೂರು ಕಲ್ಚರ್, ಹುಲಿ ವೇಷ ಅದಿದೆಲ್ಲ. ಸೊ ಇಲ್ಲಿ ಅವ್ರಿಗೆ ಹೇಗೆ ಕನೆಕ್ಟ್ ಆಗುತ್ತೆ ಅಂತ ಸ್ವಲ್ಪ ಟೆನ್ಷನಲ್ಲಿತ್ತು. ಬಟ್ ಇಲ್ಲಿರೋರು ರಿವ್ಯೂಸ್ ಎಲ್ಲ ಕೇಳಿದಾಗ ಖಂಡಿತವಾಗ್ಲೂ ಇಲ್ಲೂ ಕೂಡ ಸಿನಿಮಾ ಇಷ್ಟ ಆಗುತ್ತೆ, ಮಾರನೇ ಗೆಲ್ಲುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ಹೀಗೆ ಸಿನಿಮಾಗೆ ಬರ್ತಾ ಇರಿ. ಅಂದರೆ ನಮ್ಮ ಮಣ್ಣಿನ ಕೂಡ ಅಂದರೆ ಕರಾವಳಿ ಭಾಗದಿಂದ ಯಾವುದಾದ್ರೂ ಒಂದು ಸಿನಿಮಾ ಬಂದರೆ ಅದರಲ್ಲಿ ಏನೋ ಒಂದು ಹೊಸತನ ಇರುತ್ತೆ. ಸೊ ಖಂಡಿತವಾಗ್ಲೂ ಈ ಸಿನಿಮಾದಲ್ಲೂ ಇದೆ ಅಂತ ನಾವು ಭಾವಿಸ್ತೀವಿ. ವರ್ಷದಲ್ಲಿ ಒಂದು ದಸರಾ ಇರುತ್ತೆ. ಅಂದರೆ ಈ ಸರಿ 2 ದಸರಾ, ಫೆಬ್ರವರಿಲಿ ಒಂದು, ನಾರ್ಮಲಿ ಅಕ್ಟೋಬರಲ್ಲಿ ಒಂದು ನಡೆಯೋದು. ಸೊ ಈ ದಸರಾ ಜೋರಾಗಿ ನಡಿಬೇಕು ಅಂದಿದ್ರೆ ಇನ್ನೂ ಜನ ಬರಬೇಕು, ಈ ಸಿನಿಮಾನ ಗೆಲ್ಲಿಸ್ಕೊಡ್ಬೇಕು. ನಿಮ್ಮೆಲ್ಲರ ಆಶೀರ್ವಾದ ನಾನು ಇಲ್ಲ ಹೌದು. ಹುಲಿ ವೇಷದ ಬಗ್ಗೆ ಈಗ ದೈವದ್ದೆಲ್ಲ ಸಬ್ಜೆಕ್ಟ್ ಬಂದಿದೆ, ಬೇರೆ ಬೇರೆದ್ದೆಲ್ಲ ಬಂದಿದೆ. ಕಂಬಳದ್ದು ಕೂಡ ನೆಕ್ಸ್ಟ್ ಬರ್ತಾ ಇದೆ. ಬಟ್ ಹುಲಿ ವೇಷದ ಯಾರು ಮಾಡಿರ್ಲಿಲ್ಲ. ಸೊ ರಿಷಿತ್ ಅವರು ಹೊಸದಾಗಿ ಒಂದು ಟ್ರೈ ಕೊಟ್ಟಿದ್ದಾರೆ. ಇರೋ ತಂಡದಲ್ಲಿ ಇರೋರೆಲ್ಲರೂ ಹಳೆ ಸಿನಿಮಾ ಮಾಡಿದವರೆ, ಆದ್ರೆ ತಂಡ ಹೊಸತು. ಸೊ ನನ್ನ ಪ್ರಕಾರ ಸಿನಿಮಾ ಎಲ್ರಿಗೂ ಇಲ್ಲಿ ಟಚ್ ಆಗಿದೆ. ಕೆಲವು ಸರಿ ಇಲ್ಲಿ ಟಚ್ ಆಗುತ್ತಂತೆ. ಸೊ ಇಲ್ಲಿ ಟಚ್ ಆಗಿತ್ತು ಅಂತ ಭಾವಿಸ್ತೀನಿ. ಇಲ್ಲಿ ಟಚ್ ಆಗಿದ್ರೆ ಖಂಡಿತವಾಗ್ಲೂ ಸಿನಿಮಾ ಗೆಲ್ಲುತ್ತೆ. ಇವಾಗ ಇಲ್ಲಿರೋ ಎಕ್ಸ್ಪ್ರೆಷನ್ಸ್ ನೋಡಿದ್ರೆ ನನ್ನ ಪ್ರಕಾರ ಸಿನಿಮಾ ಗೆದ್ದಿದೆ ಅಂತ. ಸೊ ಇನ್ನೂ ಗೆಲ್ಲಬೇಕು, ಜನ ಬಂದು ಥಿಯೇಟರ್ಗೆ ಬರಬೇಕು, ಪ್ರೊಡ್ಯೂಸರ್ ಸೇಫ್ ಆಗಬೇಕು ಅಷ್ಟೇ. ಅದೇ ಏನಾಗುತ್ತೆ ಅಂದ್ರೆ ಇಂಥ ಸಿನಿಮಾದಲ್ಲಿ ಹೊರಗಡೆ ಬಂದಾಗ ನೀವು ರಿವ್ಯೂ ಕೇಳಿದಾಗ ಯಾರು ರಿವ್ಯೂ ಕೊಡಬೇಕು, ಏನ್ ಕೊಡಬೇಕು ಅಂತ ಗೊತ್ತಾಗಲ್ಲ. ಯಾಕಂತ ಹೇಳಿದ್ರೆ ಅವ್ರು ಏನು ಥಿಂಕಿಂಗ್ ಅಲ್ಲಿ ಇರ್ತಾರೆ ಅಂತ ಗೊತ್ತಾಗಲ್ಲ. ನನ್ನ ಪ್ರಕಾರ ನಾನು ಸಿನಿಮಾ ನೋಡಿದಾಗಲೇ ನನಗೆ ಆ 2 ಕ್ಯಾರೆಕ್ಟರ್ಗಳು ತುಂಬಾ ಕಾಡಕ್ಕೆ ಶುರು ಆಯ್ತು. ಸೊ ಈಗ ಅವ್ರಿಗೂ ಕಾಡ್ತಾ ಇರ್ಬೋದು. ಸೊ ಹೀಗೆ ಕಾಡಿದ್ರೆ ಖಂಡಿತವಾಗ್ಲೂ ಸಿನಿಮಾ ಹೊರಗಡೆ ಹೋದ್ಮೇಲೆ ತುಂಬಾ ಜನ ಹತ್ರ ಹೇಳ್ತಾರೆ, ಅವರೆಲ್ಲ ಸಿನಿಮಾ ಥಿಯೇಟರ್ಗೆ ಬರ್ತಾರೆ ಅಂತ ನಾನು ಭಾವಿಸ್ತೀನಿ.